ಈಗಾಗಲೇ ಟೀಚರ್ ರಿಜಿಸ್ಟ್ರೇಷನ್ ಆಗಿದ್ದಲ್ಲಿ ಪ್ರಶಸ್ತ ಆ್ಯಪ್ನ ಓಪನ್ ಮಾಡ್ಕೋರಿ. ಇವಾಗ ಮೇಲ್ಗಡೆ ಟೀಚರ್ ಅಂತ ಕಾಣಿಸ್ತಿರಲ್ಲಿ ಕ್ಲಿಕ್ ಮಾಡಿರಿ. ಅಲ್ಲಿ ಹೆಡ್ ಟೀಚರ್ ಇದ್ದವರು ಮತ್ತು ಟೀಚರ್ ಆಗಿ ಅಸೈನ್ ಆಗಬೇಕಾಗಿರುತ್ತೆ. ಟೀಚರ್ ಮೇಲೆ ಕ್ಲಿಕ್ ಮಾಡಿ ಸ್ಟಾರ್ಟ್ ಸ್ಕ್ರೀನಿಂಗ್ ಪಾರ್ಟ್ 1 ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಯಾವ ಕ್ಲಾಸ್ಗೆ ಮಕ್ಕಳನ್ನು ಆ್ಯಡ್ ಮಾಡ್ತಾ ಇದ್ದಾರೋ ಆ ಕ್ಲಾಸ್ ಸೆಲೆಕ್ಟ್ ಮಾಡಿಕೊಂಡು ಆ್ಯಡ್ ಸ್ಟೂಡೆಂಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಆ್ಯಡ್ ಇಂಡಿವಿಜುವಲ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಮಗುವಿನ ಹೆಸರು SATS ಅಲ್ಲಿ ಯಾವ ಥರ ಸ್ಪೆಲ್ಲಿಂಗ್ಗಳಿದೆಯೋ ಅದೇ ಥರ ಟೈಪ್ ಮಾಡಬೇಕಾಗತ್ತೆ. UDIS ಅಲ್ಲಿ ಮತ್ತು SATS ಅಲ್ಲಿ ಸೇಮ್ ಇರಬೇಕಾಗತ್ತೆ. ಇವೆಲ್ಲ ನೋಟ್ಸ್ನ ನೀವು ಮೊದಲೇ ಒಂದು ಕಡೆ ನೋಟ್ ಮಾಡ್ಕೊಂಡು ಇಟ್ಕೊಂಡ್ರೆ ತುಂಬ ಯೂಸ್ ಆಗುತ್ತೆ. ಇನ್ನು ರಿಜಿಸ್ಟ್ರೇಷನ್ ID ಇದ್ದಲ್ಲಿ SATS ನಂಬರ್ ಆದರೂ ಹಾಕ್ಬೋದು, ಪೆನ್ ನಂಬರ್ ಆದರೂ ಹಾಕ್ಬೋದು. ಎನಿ ID ಆಫ್ ದ ಸ್ಟೂಡೆಂಟ್ ಇನ್ ದ ಸ್ಕೂಲ್. ಇನ್ನು UDIS ಕೋಡ್ ಎಂಟ್ರಿ ಮಾಡಿ. UDIS ಕೋಡ್ ಎಂಟ್ರಿ ಆದಮೇಲೆ ಅಪಾರ್ ID, ಮಗುವಿನ ಅಪಾರ್ IDನ ಮೊದಲೇ ನೋಟ್ ಮಾಡಿ ಇಟ್ಕೊಂಡು ಎಂಟ್ರಿ ಮಾಡಿ. ಇನ್ನು ಅಕಾಡೆಮಿಕ್ ಇಯರ್ ತಾನಾಗೆ ಡಿಫಾಲ್ಟಾಗಿ ಬಂದಿರುತ್ತೆ. ಇನ್ನು ಕ್ಲಾಸ್ ಸೆಕ್ಷನ್ A ಅಂತಾರೆ ಬಂದಿರುತ್ತೆ. ಡೇಟ್ ಆಫ್ ಬರ್ತ್ ಕ್ಯಾಲೆಂಡರ್ ಮೇಲೆ ಕ್ಲಿಕ್ ಮಾಡಿ. 2023 ಮಾರ್ಚ್ ಅಂತ ಇದೆ. ಅಲ್ಲಿ ನಾವೇನು ಮಾಡಬೇಕು, ಅದ್ರ ಪಕ್ಕದಲ್ಲಿ ಒಂದು ಮಾರ್ಕ್ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ ನಿಮಗೆ ಯಾವ ವರ್ಷ ಬೇಕಾಗಿರುತ್ತೋ ಆ ವರ್ಷವನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನನಗೆ 2013 ಬೇಕಾಗಿದೆ ಅಂತ ಇಟ್ಕೊಳ್ಳಿ. 2013 ಮೇಲೆ ನಾನು ಕ್ಲಿಕ್ ಮಾಡಿ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ನಿಮಗೆ ಬೇಕಾದ ವರ್ಷವನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನು ಮಂತ್, ಇಲ್ಲಿ ಮಾರ್ಕ್ಸ್ ಇದೆಯಲ್ಲ ಆ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಮಂತ್ನ ಯಾವ ಮಂತ್ ಬೇಕೋ ಆ ಮಂತ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನನಗೆ ಓಕೆ, ಇವಾಗಾಯಿತು. ಇನ್ನು ಜೆಂಡರ್ ಫಿಮೇಲ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನೀವು ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನು ಫಾದರ್ ನೇಮ್ನ ಟೈಪ್ ಮಾಡಿ. ಮದರ್ ನೇಮ್, ಗಾರ್ಡಿಯನ್ ನೇಮ್ ಬಿಟ್ಟರು ನಡೆಯುತ್ತೆ. ಇವಾಗ ಎಲ್ಲೆಲ್ಲಿ ರೆಡ್ ಸ್ಟಾರ್ ಮಾರ್ಕ್ ಇದೆಯೋ ಅದನ್ನು ಕಂಪಲ್ಸರಿಯಾಗಿ ಆ್ಯಡ್ ಮಾಡಲೇಬೇಕಾಗಿರುತ್ತೆ. ಉಳಿದವು ಕೆಲವೊಂದು ಅನಿವಾರ್ಯವಾಗಿ ಬಿಟ್ಟರೆ ನಡೆಯುತ್ತೆ. ಎಲ್ಲಿ ಸ್ಟಾರ್ ಮಾರ್ಕ್ ಇದೆಯೋ ಅದನ್ನು ಎಂಟ್ರಿ ಮಾಡಿ. ಇವಾಗ ಮೊಬೈಲ್ ನಂಬರ್ ಏನಿದೆಯೋ ಅದನ್ನು ಎಂಟ್ರಿ ಮಾಡಿ. ಇನ್ನು ಫ್ಯಾಮಿಲಿ ಎಕನಾಮಿಕ್ ಲೋ ಇದ್ದರೆ ಲೋ, ಮೀಡಿಯಮ್ ಇದ್ದರೆ ಮೀಡಿಯಮ್, ಹೈ ಅಂದರೆ ಹೈ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಎ ನ್ಯೂ ಸ್ಟೂಡೆಂಟ್ ಪ್ರೊಫೈಲ್ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಕ್ರಿಯೇಟೆಡ್ ಅಂತ ಬಂದಿರುತ್ತೆ. ಇವಾಗ ಮಗುವಿನ ಹೆಸರು ಬಂದಿದೆ ನೋಡಿ. ಇವಾಗ ತೋರಿಸ್ತಾ ಇದ್ದೀನಿ. ಆ ಮಗುವಿನ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದಾಗ ಮಗುವಿನ ಎಲ್ಲ ಮಾಹಿತಿ ಬಂದಿರುತ್ತೆ. ಇವಾಗ ಸ್ಟಾರ್ಟ್ ಸ್ಕ್ರೀನಿಂಗ್ ಪಾರ್ಟ್ 1 ಮೇಲೆ ಕ್ಲಿಕ್ ಮಾಡಿ. ಇವಾಗ ಅಂಗವೈಕಲ್ಯ ಅಂದರೆ ಹ್ಯಾಂಡಿಕ್ಯಾಪ್ಟ್ ಮಗುವಾಗಿದ್ದರೆ ಯಾವ ಥರದಲ್ಲಿ ಹ್ಯಾಂಡಿಕ್ಯಾಪ್ಟ್ ಆಗಿದೆಯೋ ಇಷ್ಟೆಲ್ಲ ಲಿಸ್ಟ್ ಇದೆ. ಒಂದು ಸತಿ ಆ ಮಗುವಿಗೆ ಸಂಬಂಧಿಸಿದ ಆಪ್ಷನ್ಸ್ ಇದರಲ್ಲಿ ಇದ್ದರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಬೈ ಚಾನ್ಸ್ ಆ ಮಗು ಅಂಗವೈಕಲ್ಯವನ್ನು ಹೊಂದಿಲ್ಲ ಎನ್ನುವುದೇ ಆದಲ್ಲಿ ಕೆಳಗಡೆ ಒಂದು ಆಪ್ಷನ್ಸ್ ಇದೆ, ನನ್ ಆಫ್ ದಿ ಎಬವ್ ಅಂತ 22.1 ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಸೇವ್ ಆ್ಯಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಆರ್ ಯು ಶ್ಯೂರ್ ಯು ವಾಂಟ್ ಟು ಸಬ್ಮಿಟ್ ಸ್ಕ್ರೀನಿಂಗ್ ಪಾರ್ಟ್ 1 ಅಂತ ಕೇಳುತ್ತೆ. ಎಸ್ ಮೇಲೆ ಕ್ಲಿಕ್ ಮಾಡಿ. ಡಾಟಾ ಹ್ಯಾಸ್ ಬಿನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಇವಾಗ ಮಗುವಿನ ಪ್ರೊಫೈಲ್ ಮುಂದೆ ಕಂಪ್ಲೀಟೆಡ್ ಅಂತ ಬರುತ್ತೆ. ಧನ್ಯವಾದಗಳು. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.